ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ಇವತ್ತು ಒಂದು 3D ಮೈಸೂರು ಸಿಲ್ಕ್ ಸ್ಯಾರಿಗೆ ಒಂದು ಎಲಿಗೆಂಟ್ ಆಗಿರೋ ಟ್ಯಾಸಲ್ನ ಶೋ ಮಾಡ್ತಿದ್ದೀನಿ ಟ್ಯುಟೋರಿಯಲ್ಲು. ಇದು ಪಿಂಕ್, ವೈಲೆಟ್ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಕಾಂಬಿನೇಷನಲ್ಲಿದೆ ಸ್ಯಾರಿ. ವೈಲೆಟ್ ಕಲರ್ ಪಲ್ಲುಗೆ ಬಂದಿರೋದ್ರಿಂದ ಪ್ಯಾರೆಟ್ ಗ್ರೀನ್ ಕಲರ್ನ ಫಸ್ಟ್ ಸ್ಟೆಪ್ಗೆ ಯೂಸ್ ಮಾಡ್ತಿದ್ದೀನಿ. ಇದೊಂದು 2 ಸ್ಟೆಪ್ ಸ್ಯಾರಿ ಟ್ಯಾಸಲ್ ಆ್ಯಂಡ್ ಸ್ಟಾರ್ಟಿಂಗಲ್ಲಿ 6 ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಂಡು ನಾಟ್ ಹಾಕ್ಕೊಂಡು ಇದಕ್ಕೆ 8 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ನಾಟ್ ಹಾಕಿರೋ ಥ್ರೆಡ್ನ ಈ ಥರ ಸ್ಯಾರಿಯಿಂದ ಮೇಲೆ ತೊಗೊಬೇಕು. ಆಫ್ಟರ್ ದಟ್ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಫಸ್ಟು ಥ್ರೆಡ್ನ ಮೇಲೆ ತೊಗೊಂಡ್ಮೇಲೆ ಈ ಥರ ಲಾಕ್ ಮಾಡಿ, ದೆನ್ ಇಲ್ಲಿಂದ ಅದ್ರ ಪಕ್ಕನೇ ಇನ್ನೊಂದು ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆರ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿಂದ 1 2 3 4 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ, ಸ್ಯಾರಿಗೆ ಲಾಕ್ ಮಾಡಿ. ಅದಾದಮೇಲೆ ಇಲ್ಲಿಂದ 2 ಚೈನ್ಸ್, ಇಲ್ಲಿಂದ 2 ಚೈನ್ಸ್ ಹಾಕ್ಕೊಡಿ. 1 2 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. 2 ಚೈನ್ಸ್ ಬಂದುಬಿಟ್ಟು ಆರ್ಚ್ನ ಫಾರ್ಮ್ ಮಾಡೋದಕ್ಕೆ. 2 ಚೈನ್ಸ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀವಿ, ಒಂದು ಸ್ವಲ್ಪ ಲೆಂತ್ ಇರೋದು. ಈ ಥರ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನಾನು. ಬೀಡ್ ಆ್ಯಡ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿದ್ದಾದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳಿ. ನೀವು ಯಾವುದೇ ಡಿಸೈನ್ ಆದ್ರೂ ಬೀಡ್ ಇನ್ಸರ್ಟ್ ಮಾಡಿದಾಗ ಬೀಡ್ ಲಾಕ್ ಕಂಪಲ್ಸರಿ ಮಾಡ್ಕೊಳ್ಳಿ, ಆವಾಗ ಸ್ಟಿಫಾಗಿರುತ್ತೆ. ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ತುಂಬ ಟೈಟಾಗೂ ಲಾಕ್ ಮಾಡಬೇಡಿ, ತುಂಬ ಲೂಸ್ ಮಾಡಿದ್ರು ಲಾಕ್ ಮಾಡಬೇಡಿ. ಟೈಟ್ ಮಾಡಿದ್ರೆ ಶ್ರಿಂಕ್ ಆಗಿಬಿಡುತ್ತೆ, ಲೂಸ್ ಆಗಿ ಲಾಕ್ ಮಾಡಿದ್ರೆ ಅಂದರೆ ಡಿಸೈನ್ ಸ್ವಲ್ಪ ಅಷ್ಟು ಲುಕ್ ಕಾಣಿಸಲ್ಲ. ಎಲ್ಲಿಗೆ ಬರುತ್ತೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡಿ. ಇಲ್ಲಿಂದ 2 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡಿ ಕರೆಕ್ಟಾಗಿ ಸ್ಯಾರಿಗೆ ಲಾಕ್ ಮಾಡಿ ಅಲ್ಲಿಗೆ. ದೆನ್ ಇಲ್ಲಿಂದ 4 ಚೈನ್ಸ್ ಈ ಥರ ಮಾಡ್ತಾ ಹೋಗಬೇಕು. ಇದು ಬೇಸ್ ಲೈನ್. ಇಲ್ಲಿಂದ 4 ಚೈನ್, 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಇಲ್ಲಿಂದ 2 ಚೈನ್ಸ್ನ ಹಾಕ್ತೀವಿ. 1 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. ಒಂದು ಆರ್ಚು, ಒಂದು ಕುಚ್ಚು, ಮೀನ್ಸ್ ಒಂದು ಆರ್ಚ್ ಆದಮೇಲೆ ಒಂದು ಟ್ಯಾಸಲ್ ಬರೋ ಥರ ಇದನ್ನು ಕ್ರೋಶ ವರ್ಕ್ನ ಮಾಡ್ತಿರೋದು. ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ಬೀಡ್ ಲಾಕ್ ಮಾಡ್ಕೊಳ್ಳಿ. ದೆನ್ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಇಲ್ಲಿಂದ 2 ಚೈನ್, ಬೀಡ್ ಆ ಕಡೆ ಈ ಕಡೆ ಬರೋ 2 ಚೈನ್ಸು ಆರ್ಚ್ ಫಾರ್ಮ್ ಮಾಡೋಕ್ಕೋಸ್ಕರ ಹಾಕ್ಕೊತೀವಿ. 2 ಚೈನ್ ಹಾಕಿ ಲಾಕ್ ಮಾಡಿ. ದೆನ್ 4 ಚೈನ್ಸ್, 1 2 3 4 ಚೈನ್ಸ್ ಹಾಕಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಅಗೇನ್ 2 ಚೈನ್ಸ್, ಸೇಮ್ ಪ್ರೊಸೀಜರೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 2 ಚೈನ್ ಲಾಕ್ ಮಾಡಿ. 2 ಚೈನ್ದು ಲಾಕ್ ಆದಮೇಲೆ ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ಥ್ರೆಡ್ ಮೇಲೆ ಮಾಡಿ ಈ ಥರ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಮಾಡಿ. ದೆನ್ ಸ್ಯಾರಿಗೆ ಅದನ್ನು ಲಾಕ್ ಮಾಡಿ, ಬೀಡನ್ನ ಸ್ಯಾರಿಗೆ ಲಾಕ್ ಮಾಡಿ. ಇಲ್ಲಿಂದ 2 ಚೈನ್, ಬೀಡ್ ಲಾಕ್ ಆದಮೇಲೆ 2 ಚೈನ್,
ಸ್ಯಾರಿಗೆ ಲಾಕ್ ಮಾಡಿ 2 chain lock, then 4 chain, 1 2 3 4 chain ಹಾಕಿ ಲಾಕ್ ಮಾಡಿ. ಅಗೈನ್ 2 chains, 2 chain ಹಾಕಿ ಲಾಕ್ ಮಾಡಿ ಸ್ಯಾರಿಗೆ. ನಾವು ಸ್ಟಾರ್ಟಿಂಗಲ್ಲಿ ಮಾತ್ರ 4 ಚೈನ್ ಹಾಕಿ ಆಮೇಲೆ 2 ಚೈನ್ ಹಾಕಿ ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. ಒಂದು ಬೀಡ್ ಆದಮೇಲೆ 2 ಚೈನ್ ಲಾಕ್, 4 ಚೈನ್ ಲಾಕ್, 2 ಚೈನ್ ಲಾಕ್, ಅಗೇನ್ ಬೀಡ್. ಇದೇ ಪ್ರೊಸೀಜರ್ನ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಬೇಕು. ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ, ಬೀಡ್ ಲಾಕ್ ಮಾಡಿ, ದೆನ್ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿಗೆ ಲಾಕ್ ಆದಮೇಲೆ ಅಲ್ಲಿಂದ 2 ಚೈನ್ಸ್ನ ಹಾಕಬೇಕು. 2 ಚೈನ್, 1 2 ಚೈನ್ ಹಾಕಿ ಸ್ಯಾರಿಗೆ ಲಾಕ್ ಮಾಡಿ. 2 ಚೈನ್ ಲಾಕ್ ಆದಮೇಲೆ 4 ಚೈನ್. ಇದೇ ಪ್ರೊಸೀಜರ್ನ ನೀವು ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಆ್ಯಂಡ್ ಎಂಡ್ ಮಾಡೋಕ್ಕೆ ಹೇಗೆ ಗೊತ್ತಾಗಲ್ಲ ಅಂತ ತುಂಬ ಜನ ಕೇಳ್ತಿದ್ದೀರಾ. ಸೊ ದಟ್ ಎಂಡ್ ಮಾಡೋದನ್ನು ವಿಡಿಯೋ ಮಾಡಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಇಲ್ಲಿಂದ 2 ಚೈನ್ ಹಾಕಿ ಲಾಕ್ ಮಾಡ್ತೀವಿ. 2 ಚೈನ್ ಲಾಕ್ ಆದಮೇಲೆ 4 ಚೈನ್, 1 2 3 4 ಚೈನ್ ಹಾಕಿ ಲಾಕ್ ಮಾಡಿ. ಇಲ್ಲಿ 4 ಚೈನ್ ಹಾಕೋ ಸ್ಪೇಸ್ ಇದೆ. 1 2 ಚೈನ್ ಹಾಕಿ ಲಾಕ್ ಮಾಡ್ತೀವಿ. ಎಂಡಲ್ಲಿ ಆರ್ಚ್ ಬರೋಕ್ಕೆ ಸ್ಪೇಸ್ ಇಲ್ಲ. ಸೊ ದಟ್ 4 ಚೈನ್ ಹಾಕಿ ಲಾಕ್ ಆದಮೇಲೆ 2 ಚೈನ್ ಹಾಕಿ ಒಂದು 3 ಟೈಮ್ ಸಿಂಗಲ್ ಕ್ರೋಶನ ಮಾಡ್ತೀವಿ ಎಂಡಲ್ಲಿ. ನಿಮಗೆ 4 ಚೈನ್ ಆದಮೇಲೆ ಆರ್ಚ್ ಬರೋಕ್ಕೆ ಸ್ಪೇಸ್ ಇದೆ ಅಂದರೆ ಆರ್ಚ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ದೆನ್ ಲಾಸ್ಟಲ್ಲಿ ಒಂದು ಚೈನ್ ಹಾಕಿ ಥ್ರೆಡ್ನ ಈ ಥರ ಮೇಲೆ ಎಳ್ಕೊಂಡು ಒಂದು ನಾಟ್ನ ಹಾಕ್ಕೋತೀವಿ. ಒಂದು ನಾಟ್ ಹಾಕ್ಕೊಳ್ಳಿ ಟೈಟಾಗಿ. ನಾಟ್ ಹಾಕ್ಕೊಂಡು ಇದು ಬೇಸ್ ಲೈನ್ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಸ್ ಲೈನ್ಗೆ ಅಂದರೆ 4 ಚೈನ್ ಗ್ಯಾಪ್ ಇಟ್ಟಿದ್ದೀರಲ್ಲ, ಬರೀ ಟ್ಯಾಸಲ್ನೇ ಟೈ ಮಾಡಿಬಿಟ್ಟು ಎಂಡ್ ಮಾಡ್ಬೋದು. ಆರೆಲ್ಸ್ ನಿಮ್ಗೆ ಆರ್ಚ್ ಬೇಕಂದ್ರೂ ಕೂಡ ಎಂಡ್ ಮಾಡ್ಬೋದು. ಆ್ಯಂಡ್ ಆರ್ಚ್ ಮಾಡೋದಕ್ಕೆ ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಸಿಂಗಲ್ ಕ್ರೋಶ 2 ಟೈಮ್ಸ್ ಮಾಡಿದ್ವಲ್ಲ, ಆ ಮಿಡಲ್ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಸೇಮ್ 6 ಟರ್ನ್ಸ್ ಥ್ರೆಡ್ಡೇ, ಸೇಮ್ ಕಲರ್ ಥ್ರೆಡ್ಡೇ ಸೆಕೆಂಡ್ ಸ್ಟೆಪ್ಪಲ್ಲಿ ಯೂಸ್ ಮಾಡ್ತೀವಿ. ಟೈಟಾಗಿ ನಾಟ್ ಹಾಕ್ಕೊಳ್ಳಿ. 2 to 3 ಟೈಮ್ಸ್ ನೀಟಾಗಿ ನಾಟ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶ ಗ್ಯಾಪಲ್ಲಿನೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಇಲ್ಲಿಂದ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ. 4 ಚೈನ್ದು ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಗ್ಯಾಪಲ್ಲಿ ಅದೇ ಮೇಲ್ಗಡೆ ಚೈನ್ ಗ್ಯಾಪ್ ಬಂದಿರುತ್ತೆ, ಆ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೊಬೇಕು. ಇಲ್ಲಿಂದ ಡೈರೆಕ್ಟ್ ಬೀಡ್ ಕೆಳಗೆ ಥ್ರೆಡ್ ಇರುತ್ತೆ ಅಲ್ವಾ, ಅಲ್ಲಿಗೆ ಡಬಲ್ ಕ್ರೋಶನ ಮಾಡಬೇಕು. ಟೋಟಲ್ 12 ಡಬಲ್ ಕ್ರೋಶನ ಮಾಡಬೇಕು ಬೀಡ್ ಕೆಳಗೆ ಥ್ರೆಡ್ಡಲ್ಲಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಕೆಳಗಡೆ ಲಾಕ್ ಮಾಡಿರೋ ಥ್ರೆಡ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 12 ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಕೆಳಗೆ ಥ್ರೆಡ್ಡಿಂದ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 12 ಡಬಲ್ ಕ್ರೋಶನ ಮಾಡಬೇಕು. ಥರ್ಡ್ ಡಬಲ್ ಕ್ರೋಶನ ಲೆಂತಿ ಮಾಡ್ಕೊಬೇಡಿ, ಆದಷ್ಟು ಶಾರ್ಟ್ ಬರಲಿ. ಡಬಲ್ ಕ್ರೋಶ ಶಾರ್ಟ್ ಇದ್ದಷ್ಟು ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಡಬಲ್ ಕ್ರೋಶನ ಟೋಟಲ್ 12 ಡಬಲ್ ಕ್ರೋಶನ ಒಂದು ಬೀಡ್ ಮೇಲೆ ಆರ್ಚ್ ಥರ ಮಾಡ್ತಾ ಹೋಗಬೇಕು.
ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಕೆಳಗೆ ಥ್ರೆಡ್ಡಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಬೇಕು, ರಿಮೈನಿಂಗ್ 2 ಚೈನ್ನ ಒಂದು ಮಾಡಬೇಕು. ಇದೇ ಥರ ಟೋಟಲ್ 12 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಕೆಳಗೆ ಥ್ರೆಡ್ಡಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆ್ಯಂಡ್ ನೀವು ಇದು ನಾನು ಫ್ಲವರ್ ಬೀಡ್ ಯೂಸ್ ಮಾಡಿದ್ದೀನಲ್ಲ, ಆ ಪ್ಲೇಸಲ್ಲಿ ಡ್ರಮ್ ಬೀಡ್ ಕೂಡ ಯೂಸ್ ಮಾಡ್ಬೋದು, ಸೇಮ್ ಡಿಸೈನೇ ಬರುತ್ತೆ ಅದಕ್ಕೆ. ಆ್ಯಂಡ್ ಇದೇ ಥರ ಸ್ವಲ್ಪ ಸಿಮಿಲರ್ ಇರೋ ಡಿಸೈನ್ನ ಸಿಂಗಲ್ ಸ್ಟೆಪ್ದು ಆಲ್ರೆಡಿ ಯೂಟ್ಯೂಬಲ್ಲಿ ಟ್ಯೂಟೋರಿಯಲ್ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡಿ. ಅದು ಡ್ರಮ್ ಬೀಡ್ ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ. ಟೋಟಲ್ 12 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ತಗೊಂಡು ಥ್ರೆಡ್ ಒಳಗಿಂದ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಟೋಟಲ್ 12 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. 12 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಟೋಟಲ್ 12 ಡಬಲ್ ಕ್ರೋಶನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ 2 ಚೈನ್ ಗ್ಯಾಪ್ ಇದೆ ಅಲ್ವಾ, ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಅದನ್ನು 2 ಚೈನ್ ಗ್ಯಾಪ್ ಇರೋ ಕಡೆ ಅದನ್ನು ಲಾಕ್ ಮಾಡ್ತೀವಿ. 2 ಚೈನ್ದು ಲಾಕ್ ಎಲ್ಲಿರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಇಲ್ಲಿಂದ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ. ಮೇಲ್ಗಡೆ ಚೈನ್ ಗ್ಯಾಪ್ ಇದೆ 4 ಚೈನ್ ಲಾಕ್ ಮಾಡಿರೋದು, ಅಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಡೈರೆಕ್ಟ್ ಡಬಲ್ ಕ್ರೋಶನ ಬೀಡ್ ಕೆಳಗೆ ಡೈರೆಕ್ಟ್ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಕೆಳಗೆ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ನೆಕ್ಸ್ಟು 2 ಚೈನ್ನ ಒಂದು ಮಾಡಿ. ಸೆಕೆಂಡ್ ಡಬಲ್ ಕ್ರೋಶ, ನೀಡಲ್ ಮೇಲೆ ದಾರ ತಗೊಳ್ಳಿ, ಥ್ರೆಡ್ ಕೆಳಗಿಂದ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಥರ್ಡ್ ಡಬಲ್ ಕ್ರೋಶ, ಫೋರ್ತ್ ಡಬಲ್ ಕ್ರೋಶ. ತುಂಬಾ ಈಸಿ ಡಿಸೈನ್, ಕಡಿಮೆ ಟೈಮಲ್ಲೇ ಬೇಗ ಮಾಡಿಬಿಡ್ಬೋದು. ಆ್ಯಂಡ್ ಇದೊಂದು ಸೆಮಿ ಬ್ರೈಡಲ್ ಡಿಸೈನ್. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಕೆಳಗಿರೋ ಥ್ರೆಡ್ಡಿಂದ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಕೆಳಗೆ ಥ್ರೆಡ್ಡಿಂದ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 12 ಡಬಲ್ ಕ್ರೋಶನ ಒಂದು ಬೀಡ್ ಗ್ಯಾಪಲ್ಲಿ ಕಂಪ್ಲೀಟ್ ಮಾಡ್ಕೊಬೇಕು. ಟೋಟಲ್ 12 ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಇದೇ ಥರ ಮಾಡ್ತಾ ಹೋಗಿ. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. ಆ್ಯಂಡ್ ನಿಮ್ಗೆ ಬೇಕಂದರೆ 6 ಡಬಲ್ ಕ್ರೋಶ ಆದಮೇಲೆ ಒಂದು ಸ್ಮಾಲ್ ಬೀಡ್ ಕೂಡ ಇನ್ಸರ್ಟ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಬೋದು, ಅದಿನ್ನೂ ಚೆನ್ನಾಗಿ ಬರುತ್ತೆ. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಕೆಳಗಿರೋ ಥ್ರೆಡ್ಡಿಂದ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಟೋಟಲ್ 12 ಡಬಲ್ ಕ್ರೋಶನ ಒಂದು ಬೀಡ್ ಗ್ಯಾಪಲ್ಲಿ ಕಂಪ್ಲೀಟ್ ಮಾಡ್ಕೊಬೇಕು. ಅದಾದಮೇಲೆ 2 ಚೈನ್ ಲಾಕ್ ಇರುತ್ತೆ ಅಲ್ವಾ, ಅದೇ ಲಾಕಲ್ಲಿ ಅದನ್ನು ಲಾಕ್ ಮಾಡ್ಕೊಬೇಕು. ಇಲ್ಲಿಂದ 4 ಚೈನ್ ಇರೋ ಕಡೆ 4 ಚೈನ್, ಲಾಕ್ ಇರೋ ಕಡೆ ಲಾಕ್. ಇದೇ ಥರ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 4 ಚೈನ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊತೀವಿ. ದೆನ್ ಇಲ್ಲಿಂದ ಡೈರೆಕ್ಟ್ ಬೀಡ್ ಕೆಳಗಡೆ ಡಬಲ್ ಕ್ರೋಶ ಮಾಡಬೇಕು. ಬೀಡ್ ಕೆಳಗಿರೋ ಥ್ರೆಡ್ಡಿಂದ ಬೀಡ್ ಕೆಳಗಿರೋ ಈ ಥರ ಥ್ರೆಡ್ ಇರುತ್ತೆ ಅಲ್ವಾ, ಲಾಕ್ ಮಾಡಿರೋ ಥ್ರೆಡ್ಡು, ಆ ಥ್ರೆಡ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಬೀಡ್ ಕೆಳಗಡೆ ಥ್ರೆಡ್ ಗ್ಯಾಪಿಂದ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಥರ್ಡ್ ಡಬಲ್ ಕ್ರೋಶ, ಫೋರ್ತ್ ಡಬಲ್ ಕ್ರೋಶ, ಫಿಫ್ತ್ ಡಬಲ್ ಕ್ರೋಶ, ಸಿಕ್ಸ್ತ್ ಡಬಲ್ ಕ್ರೋಶ,
7th ಡಬಲ್ ಕ್ರೋಶ, 8th ಡಬಲ್ ಕ್ರೋಶ, ಟೋಟಲ್ 12 ಡಬಲ್ ಕ್ರೋಶ ಆಗಬೇಕು. 9th ಡಬಲ್ ಕ್ರೋಶ, 10th ಡಬಲ್ ಕ್ರೋಶ, 11th ಡಬಲ್ ಕ್ರೋಶ, 12th ಡಬಲ್ ಕ್ರೋಶ. ಟೋಟಲ್ ಇದೇ ಥರ ಒಂದು ಬೀಡ್ ಗ್ಯಾಪಲ್ಲಿ 12 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡಿದ್ರೆ ಒಂದು ಆರ್ಚ್ ಫಾರ್ಮ್ ಆಗುತ್ತೆ. ಈ ಥರ 12 ಡಬಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೊಬೇಕು. 12 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ 2 ಚೈನ್ದು ಲಾಕ್ ಇತ್ತು ಅಲ್ವಾ, ಆ ಲಾಕಲ್ಲಿ ಇದನ್ನು ಲಾಕ್ ಮಾಡಬೇಕು. ದೆನ್ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ದೆನ್ ಇಲ್ಲಿಂದ ಡೈರೆಕ್ಟ್ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಬೀಡ್ ಗ್ಯಾಪಲ್ಲಿ ಬ್ಯಾಕ್ ಸೈಡ್ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ ಒಳಗಿಂದ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡ್ತಾ ಹೋಗಿ. ಇದೇ ಥರ ಟೋಟಲ್ 12 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಬೇಕು. ಇದು ಆರ್ಚ್ ಕಂಪ್ಲೀಟ್ ಆದಾಗ ಈ ಥರ ಕಾಣಿಸುತ್ತೆ. ಇದನ್ನೇ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಜಸ್ಟ್ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡಿ ದೆನ್ ಬೀಡ್ ಕೆಳಗಡೆ ಥ್ರೆಡ್ ಗ್ಯಾಪಲ್ಲಿ ಟೋಟಲ್ 12 ಡಬಲ್ ಕ್ರೋಶನ ಮಾಡಬೇಕು. ಇದೇ ಥರ ಟೋಟಲ್ 12 ಡಬಲ್ ಕ್ರೋಶನ ಒಂದು ಬೀಡ್ ಗ್ಯಾಪಲ್ಲಿ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ದಾರ ತೊಗೊಳ್ಳಿ, ಬೀಡ್ ಕೆಳಗಡೆ ಥ್ರೆಡ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ ಇದೇ ಥರ ಟೋಟಲ್ 12 ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು ಒಂದು ಬೀಡ್ ಗ್ಯಾಪಲ್ಲಿ. ಆ್ಯಂಡ್ ಇದೊಂದು ಸಿಂಪಲ್ ಡಿಸೈನ್, ಇದು ಸಿಂಪಲ್ ಕಾನ್ಸೆಪ್ಟ್, ಬಿಗಿನರ್ಸ್ ಕೂಡ ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಟೋಟಲ್ 12 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡಿಕೊಂಡು ಒಂದು ಆರ್ಚ್ ಗ್ಯಾಪಲ್ಲಿ ದೆನ್ 2 ಚೈನ್ದು ಲಾಕ್ ಇರುತ್ತೆ ಅಲ್ವಾ, ಆ ಲಾಕ್ ಇರೋ ಪ್ಲೇಸಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಇರೋ ಕಡೆ ಲಾಕ್ ಮಾಡಿ ಇಲ್ಲಿಂದ 4 ಚೈನ್ ಇರೋ ಕಡೆ 4 ಚೈನ್ನ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ ಈ ಥರ ಕಾಣಿಸುತ್ತೆ ಫಸ್ಟ್ ಸ್ಟೆಪ್ಪು. ಮೀನ್ಸ್ ಇದು ಸೆಕೆಂಡ್ ಸ್ಟೆಪ್ಪು. ಫಸ್ಟ್ ಸ್ಟೆಪ್ಪು ಜಸ್ಟ್ 4 ಚೈನ್ ಹಾಕಿ ಬೀಡ್ ಹಾಕ್ಕೊಂಡು ಹೋಗಿದ್ವಿ ಅಲ್ವಾ, ಅದು ಫಸ್ಟ್ ಸ್ಟೆಪ್ಪು. ತುಂಬ ಈಸಿನೇ ಇದೆ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸಲ್ಲೇ ನಿಮಗೆ ಆನ್ಸರ್ ಮಾಡ್ತೀನಿ. ಇದೇ ಥರ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ಆ್ಯಂಡ್ ಟ್ಯಾಸಲ್ ಕಟ್ಟಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. 4 ಚೈನ್ ಗ್ಯಾಪಲ್ಲಿ ಇವಾಗ ಟ್ಯಾಸಲ್ನ ಕಟ್ಟಬೇಕು. ಪಿಂಕ್ ಮತ್ತು ವೈಲೆಟ್ ಕಲರ್ನ ಟ್ಯಾಸಲ್ ಕಟ್ಟೋಕ್ಕೆ ಯೂಸ್ ಮಾಡ್ತಿದ್ದೀನಿ. 4 ಪಿಂಕ್ ಕಲರ್, 4 ವೈಲೆಟ್ ಕಲರ್, 4 ಟ್ಯಾಸಲ್ ಬಂದುಬಿಟ್ಟು ಪಿಂಕ್ ಕಲರ್, 4 ಟ್ಯಾಸಲ್ ವೈಲೆಟ್ ಕಲರ್. ನೀವು ಯಾವುದೇ ಕಾಂಬಿನೇಷನಲ್ಲಿ ಬೇಕಾದರೂ ಹಾಕ್ಬೋದು. ಬಟ್ ನನ್ನ ಕಸ್ಟಮರು 3D ಇರೋದ್ರಿಂದ ಅಷ್ಟು ಕಲರ್ನು ಟ್ಯಾಸಲ್ಗೆ ಯೂಸ್ ಮಾಡಿ ಅಂತ ಹೇಳಿದರು. ಸೊ ದಟ್ ಅಷ್ಟು ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಒಂದು 4-5 ಟೈಮ್ಸ್ ಅದನ್ನು ಟ್ಯಾಸಲ್ಗೆ ಜರಿ ಥ್ರೆಡ್ನ ಸುತ್ತಕೊಂಡು ಆಮೇಲೆ ಬ್ಯಾಕ್ ಸೈಡಲ್ಲಿ ಟೈ ಮಾಡ್ತಾ ಹೋಗಬೇಕು. ಆ್ಯಂಡ್ ಟ್ಯಾಸಲ್ನ ಹೇಗೆ ಟೈ ಮಾಡೋದು ಅಂತ ಎಲ್ಲ ಟ್ಯುಟೋರಿಯಲ್ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡಿ ಈ ಥರ ನೀಟಾಗಿ ಟೈ ಮಾಡಬೇಕು. 1-2-3 ಟೈಮ್ಸ್ ಟೈ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿ ಜರಿ ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ದೆನ್ ಸಿಲ್ಕ್ ಥ್ರೆಡ್ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಕುಚ್ಚನ್ನ ಟ್ರಿಮ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಸೇಮ್ ವೈಲೆಟ್ ಕಲರ್ನೇ ಹಾಕ್ತಿದ್ದೀನಿ. 4 ಚೈನ್ ಗ್ಯಾಪಲ್ಲಿ ಹೋಗಿ ಸಿಲ್ಕ್ ಥ್ರೆಡ್ನ ಇನ್ಸರ್ಟ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಂಡಿರೋ ಸಿಲ್ಕ್ ಥ್ರೆಡ್ನ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ಉಳಿಸ್ಕೊಂಡು
ಜರಿ ಥ್ರೆಡ್ನ ಯೂಸ್ ಮಾಡಿ ಟೈ ಮಾಡ್ತೀವಿ. ಜರಿ ಥ್ರೆಡ್ನ ಯೂಸ್ ಮಾಡಿ ಈ ಥರ ಟೈಟಾಗಿ ಟೈ ಮಾಡ್ಕೊಬೇಕು ಟಾಸಲ್ನ. 1-2-3 ಟೈಮ್ಸ್ ಅದನ್ನು ಸುತ್ತಕೊಂಡು ಜರಿ ಥ್ರೆಡ್ನ ದೆನ್ ಬ್ಯಾಕ್ ಸೈಡ್ಗೆ ಟೈ ಮಾಡ್ತೀವಿ. ಆ್ಯಂಡ್ ಟೈ ಮಾಡಿದ್ಮೇಲೆ ಫ್ಯಾಬ್ರಿಕ್ ಗ್ಲೂ ಅಪ್ಲೈ ಮಾಡೋದು ಮಿಸ್ ಮಾಡಬೇಕು. ಸ್ಟಿಚ್ ಮಾಡಿದ್ರೆ ಅಂದರೆ ಟ್ಯಾಸಲ್ನ ಸ್ಟಿಚ್ ಮಾಡಿದ್ರೆ ಫ್ಯಾಬ್ರಿಕ್ ಗ್ಲೂ ಹಾಕೋ ನೆಸೆಸಿಟಿ ಏನಿಲ್ಲ. ಬಟ್ ಟೈ ಮಾಡಿದ್ವಿ ಅಂದರೆ ಕಂಪಲ್ಸರಿ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಬೇಕು. 2-3 ಟೈಮ್ಸ್ ಟೈ ಮಾಡ್ಕೊಳ್ಳಿ. ದೆನ್ ಜರಿ ಥ್ರೆಡ್ನ ಟ್ರಿಮ್ ಮಾಡಿ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಬೇಬಿ ಟ್ಯಾಸಲ್ನ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಅಷ್ಟು ಲೆಂತ್ಗೆ ಟ್ರಿಮ್ ಮಾಡಿ. ಇದೇ ಥರ ಟ್ಯಾಸಲ್ನ ಕಟ್ತಾ ಹೋಗಿ 4 ಚೈನ್ ಗ್ಯಾಪಲ್ಲಿ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಟ್ರಿಮ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಪೇಸ್ಟ್ ಮಾಡಬೇಕು. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಆವಾಗ. ಈ ಥರ ಫ್ಯಾಬ್ರಿಕ್ ಗ್ಲೂನ ಹಾಕಿ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಿ. ಆ್ಯಂಡ್ ಬೇಬಿ ಟ್ಯಾಸಲ್ ಕಟ್ಟಿದ್ವಿ ಅಲ್ವಾ ಆರ್ಚ್ 4 ಚೈನ್ ಗ್ಯಾಪಲ್ಲಿ ಆರ್ಚ್ ಪಕ್ಕ, ಅದಕ್ಕೂ ಕೂಡ ಫ್ಯಾಬ್ರಿಕ್ ಗ್ಲೂನ ಹಾಕಬೇಕು ಸೆಕ್ಯೂರ್ ಮಾಡೋಕ್ಕೋಸ್ಕರ ಟ್ಯಾಸಲ್ನ. ಇದೇ ಥರ ಆದಮೇಲೆ ಇದು ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಫಾಲೋ ಫಾರ್ ಮೋರ್ ಟ್ಯುಟೋರಿಯಲ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.